ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಬಾರಿಯ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಈ ಬಾರಿನೂ ಚುನಾವಣೆ ಅಂತಂದರೆ ವಾಸಣ್ಣವರೇ ವಿನ್ ಆಗೋದು. ವಾಸಣ್ಣವರು ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡವ್ರೆ. ಇವರು ವಾಸಣ್ಣವ್ರ ಮನೆ ಹತ್ರ ಹೋದರೆ ಯಾರೇ ಹೋದ್ರೂ ಅವರು ಒಂದು ಗೌರವ ಒಂದು ಇದನ್ನ ಕೊಡ್ತಾರೆ. ಬೇರೆ ಯಾವ ಪಕ್ಷದರಾದ್ರೂ ಅವ್ರನ್ನ ಮಾತಾಡ್ಸೋದಿರಲಿ, ಚುನಾವಣೆ ಬಂದಾಗ ಅಷ್ಟೇ ಅವರು ಮನೆ ಬಾಗಿಲುಗಳಿಗೆ ಜನಗಳನ್ನ ನೋಡೋದು ಮಾತಾಡೋದು ಮಾಡ್ತಾರೆ. ವಾಸಣ್ಣವ್ರು ಹಂಗಲ್ಲ, ಚುನಾವಣೆ ಇರಲಿ ಇಲ್ದೇ ಇರಲಿ ಅವರು ವಾಸಣ್ಣವರು ಎಲ್ಲಾರನ್ನೂ ಗುರುತಿಸಿ ಅವ್ರಿಗೆ ಏನು ಕೆಲಸ ಬೇಕು ಏನು ಕಾರ್ಯ ಬೇಕು ಅದನ್ನ ಮಾಡ್ಕೊಡ್ತಾರೆ. ಬಿಜೆಪಿ ಅವರು ತುಂಬಾ ಸ್ಟ್ರಾಂಗ್ ಆದ ಅಭ್ಯರ್ಥಿ ಹಾಕಿದ್ದಾರೆ ಅಂತ ಸರ್. ಬಿಜೆಪಿ ಅವರು ಸ್ಟ್ರಾಂಗ್ ಆದ ಅಭ್ಯರ್ಥಿ ಹಾಕಿರ್ಬೋದು. ಅವ್ರು ಹೆಂಗೆ ಅಂದ್ರೆ ಎಲೆಕ್ಷನ್ ಮುಗಿದ್ ಬೆಳಿಗ್ಗೆ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಅವರು ಯಾರನ್ನೂ ಮಾತಾಡ್ಸಲ್ಲ. ಬಿಜೆಪಿ ಅಭ್ಯರ್ಥಿಗಳು ಅವರು ಆಮೇಲೆ ಹೆಂಗೆ ಅಂದ್ರೆ ಈಗ ಬಡವರು ಬಗ್ರು ಅಂತಂದ್ರೆ ಒಂಚೂರು ಏನಾರ ಕೊಳಕ್ ಬಟ್ಟೆ ಹಾಕೊಂಡಿದ್ರೆ ಅವ್ರು ಏನಾರ ಬಂದ್ ಕೈ ಕೊಟ್ರು ಅಂದ್ರೆ ನೆಕ್ಸ್ಟ್ ಅಲ್ಲೇ ಕೈ ತೊಳ್ಕೊಂತಾರೆ. ಹಂಗಾಗಿ ಅವ್ರನ್ನ ದುಡ್ಡು ಕೊಡೋವರೆಗೂ ಅವ್ರ ಹಿಂದೆ ಮುಂದೆ ಓಡಾಡ್ತಾರೆ ಹೊರತು ದುಡ್ಡು ಕೊಟ್ಟಾದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಅವರೇ ಹತ್ರಕ್ಕೆ ಸೇರ್ಸೋದ್ಮೇಲೆ ಜನಗಳೆಲ್ಲ ಹೋಗ್ತಾರೆ ಅವ್ರ ಹತ್ರಕ್ಕೆ. ಅಂದ್ರೆ ಬಿಜೆಪಿ ಅಭ್ಯರ್ಥಿ ಮಡಿವಂತಿಕೆ ಮಾಡ್ತಾವ್ರೆ ಅಂತ ಅದು 100%. ಜನತಾದಳದ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಜನತಾದಳದ ಅಭ್ಯರ್ಥಿ ಬಗ್ಗೆ ನಮ್ಗೆ ಇನ್ನೂ ಅಷ್ಟೊಂದು ಮಾಹಿತಿನೇ ಇಲ್ಲ. ಅವ್ರು ನಮ್ ಕಡೆಗೆ ಗೊತ್ತೂ ಇಲ್ಲ, ನಮ್ ಕಡೆಗೆ ಅಷ್ಟೊಂದು ಪರಿಚಯನೂ ಇಲ್ಲ ಸರ್. ಅವರು ಜನದ ಜೊತೆ ಒಡನಾಟ ಅವ್ರಿಗೆ ಬೇಕಾದ್ರ ಜೊತೆ ಓಡಾಡ್ತಾ ಇದ್ದಾರೆ. ತುಂಬಾ ಬಡವರು ಬಗ್ರುಗಳ ಜೊತೆ ಜಾಸ್ತಿ ಏನು ಇದಾಗ್ತಾ ಇಲ್ಲ. ಏನೋ ಅವ್ರವ್ರಿಗೆ ಬೇಕಾದವ್ರಿಗೆ ಲೀಡರ್ಗಳನ್ನೆಲ್ಲ ಒಂದಾಗಿ ಸೇರಿಸ್ಕೊಂಡು ಅವರು ಇದನ್ನ ಮಾಡ್ತಾ ಇದಾರೆ ಹೊರತು ಕಾಮನ್ ಪೀಪಲ್ ಜೊತೆ ಯಾರೇನು ಒಡನಾಟ ಇಲ್ಲ ಅಷ್ಟೊಂದು ಅವ್ರದ್ದು. ಈ ಬಾರಿ ಚುನಾವಣೆ ನಿಮ್ಮ ಓಟ್ ಯಾರಿಗೆ? ನಾವು ವಾಸಣ್ಣವ್ರಿಗೆ ಹಾಕ್ತಿವಿ ಸರ್. ಅವರು 20 ವರ್ಷದಿಂದಲೂ ಗೆದ್ದವ್ರೆ. ಸರ್ಕಾರ ಇಲ್ದಲೇ ಎಲ್ಲ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಆದ್ರೂ ಎಲ್ಲ ಮಾಡ್ಯಾರ. ಅವ್ರ ಸರ್ಕಾರ ಇಲ್ದಿರು ಎಲ್ಲ ಒಂದು ಕಾಂಕ್ರೀಟ್ ರೋಡ್ ನಮ್ಮ ST ಗೆ ಎಲ್ಲ ಕಾಂಕ್ರೀಟ್ ರೋಡ್ ಮಾಡ್ಕೊಟ್ಟಿದ್ದಾರೆ. ಆದ್ರೂ ನಾವು ಅವ್ರಿಗೆ ವೋಟ್ ಹಾಕೋದು. ವಾಸಣ್ಣವ್ರು ಗೆಲ್ತಾರೆ ನಂಬಿಕೆ ಇದೆ ಸರ್. ಅವರೇ ಜೈ. ಗುಬ್ಬಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ KG ಟೆಂಪಲ್ ನಲ್ಲಿದ್ದೇವೆ. ಈ ಕ್ಷೇತ್ರ ಈ ಬಾರಿ ಪ್ರತಿಷ್ಠಿತ ಕ್ಷೇತ್ರವಾಗಿ ಬದಲಾಗಿದೆ. ಬನ್ನಿ ಇಲ್ಲಿನ ಮತದಾರ ಚಿತ್ತ ಯಾವ ಪಕ್ಷದೆಡೆಗೆ ತಿಳಿದುಕೊಳ್ಳೋಣ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ಸರ್, ನಮ್ಮ ಕಡೆ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಬಿಜೆಪಿ ಅಭ್ಯರ್ಥಿ ದಿಲೀಪ್ ಬಗ್ಗೆ ಏನ್ ಹೇಳ್ತೀವಿ ಸರ್? ಅಷ್ಟು ಹೇಳಕ್ಕೆ ಅಂತಂದ್ರೆ ಅವರು ಈ ಬಾರಿ ಬಂದಿರೋದ್ರಿಂದ ಅವರು ಈ ಸತಿ ಏನು ಕೆಲಸ ಕಾರ್ಯ ಮಾಡಿದ್ರಿಂದ ಅವರು ಸೋಲ ಸಂಭವ ಐತೆ. ನೋಡ್ಬೇಕು ಏನಾಗುತ್ತೆ ಅಂತ ಕಾದು ನೋಡೋಣ. ಈ ಬಾರಿ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಚುನಾವಣೆ ಬಗ್ಗೆ ನಮ್ಮ ಅಭಿಪ್ರಾಯ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಭಾರತೀಯ ಜನತಾ ಪಾರ್ಟಿ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡ್ಬೇಕು ಅಂತ ಇದ್ದೀವಿ. ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸಮ್ಮಿಶ್ರ ಆಗ್ಬೋದು, ಏನಾಗ್ತಿದೆ ಅದಂತೂ ಗೊತ್ತಿಲ್ಲ. ಅದು ಬಿಡಿ. ಈ ಕ್ಷೇತ್ರದಲ್ಲಿ ದಿಲೀಪ್ ಅವ್ರು ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಫೈಟ್ ಇದೆ ಸರ್. ಫೈಟ್ ಇದೆ ಸರ್. ಅಂದ್ರೆ ನಿಮ್ಗೆ ಗೆಲ್ತಾರೆ ಅನ್ನೋ ನಂಬಿಕೆ ಇಲ್ಲ? ಅದು ಹೆಂಗೆ ಹೇಳಕಂದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಫೈಟ್ ಇದೆ, ಅದಂತೂ ಸತ್ಯ. ಜನ ಮತ ಯಾರು ಹಾಕ್ತಾರೆ ಅಂತ ನಂಬಿಕೆ ಇಲ್ಲ. ಅದು ಈಗಿನ ವಾತಾವರಣ ಹಂಗೆ ಪಿಕ್ಚರ್. ಇನ್ನು 3 ದಿವಸ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ. 3 ದಿವಸ ಯಾವ ತರ ಆಗ್ತಿದೆ ಅನ್ನೋದು ತಿಳುವಳಿಕೆ ಆಗಬೇಕು ಸರ್. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಬಿಜೆಪಿ. ಯಾವ ಕಾರಣಕ್ಕೆ? ಸಾಕಷ್ಟು ಮೋದಿ ಅವರು ಕೆಲಸ ಮಾಡ್ತಾರೆ. ಮೋದಿ ಅವ್ರ ಕೆಲಸದಿಂದ ನಾವು ಒಪ್ಕೊಂಡು ಬಿಜೆಪಿ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಡಸ್ವಾಮಿ ಅವರು ಟಿಕೆಟ್ ಕೈ ತಪ್ಪಿಸಿರುವ ದೃಷ್ಟಿಗೆ ಇಲ್ಲ ಬೆಡಸ್ವಾಮಿಗೆ ತಪ್ಪವ್ರು. ಅವರು ದುಡುಕು ಬಿದ್ದು ದಳಕ್ ಹೋಗ್ಯವ್ರೆ. ನಾವು ಅವಾಗ ನಮ್ಮ ಪಾರ್ಟಿಲಿ ಇದ್ದಾಗ ನಾವೆಲ್ಲ ಅವರೆಲ್ಲ ಅವರಿಂದ ಇದ್ದವು. ನಾವು ಬೆಡಸ್ವಾಮಿ ಹಿಂದೆ ಇದ್ದವು. ಈಗ ಇಲ್ಲಿ ಟಿಕೆಟ್ ಕೈ ತಪ್ಪು ಅಂತ ಹೇಳಿ ದಿಲೀಪ್ ಕುಮಾರಿಗೆ ಟಿಕೆಟ್ ಸಿಕ್ತು ಅಂತ ಅವರು ಯಾರೋ 1 ಕೋಟಿ ದುಡ್ಡು ಕೊಟ್ರು ಅಂತ ಹೋಗ್ಯವ್ರೆ. ನಾವು ಹೋಗಲ್ಲ ಹಂಗೆ. ನಮ್ಮ ಕಾರ್ಯಕರ್ತರು ಅಂದ್ರೆ ಬೆಡಸ್ವಾಮಿ 1 ಕೋಟಿ ದುಡ್ಡು ಇಸ್ಕೊಂಡು ಹೋಗ್ಯವ್ರೆ. ನಾವ್ ಹಂಗ ಹೋಗಕ್ ಆಗಲ್ವಲ್ಲ. ಅವ್ರು ದೊಡ್ಡ ಲೀಡರ್ ತಾನ ತಗೊಂಡು ನಾವೆಲ್ಲ ಹೋಗಿ ಅವರಿಗೆ ಲೀಡರ್ ಬೆಳೆಸೋ. ಈಗ ಅವರು ಯಾರೆಲ್ಲಾರು ಬಿಟ್ರು, ಎಲ್ಲಾ ಲೀಡರ್ಗಳು ಬಿಟ್ರು. ಅವ್ರು ಹೋಗಿ ಅವ್ರು ಸೇರ್ಕೊಂಡ್ರೆ ಏನ್ಗೋಸ್ಕರ ಸೇರ್ಕೊಂಡ್ರು? ಅವರು ಯಾರನ್ನ ಕಾರ್ಯಕರ್ತರು ಕರೀದಂಗೆ ಏನ್ಗೋಸ್ಕರ ಸೇರ್ಕೊಂಡ್ರು? ಯಾವ್ದೋ ಆವೇಶಕ್ಕೆ ವಹಿಸಿ ಬಲಿಯಾಗ್ಯವ್ರೆ. ನಮ್ಮ ಬಿಜೆಪಿ ಕಾರ್ಯಕರ್ತರು ಒಬ್ಬ ಸಣ್ಣ ಕಾರ್ಯಕರ್ತನು ಬೆಂಬಲ ದಿಲೀಪ್ ಕುಮಾರ್ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ?
ನಮ್ಮ ಬೆಂಬಲ JDSಗೆ, ಜಾತ್ಯತೀತ ಜನತಾದಳ HD ದೇವೇಗೌಡಜಿ ಅವರ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ನಾನು ಮುಸ್ಲಿಮ್ಸು. ದೇವೇಗೌಡರು 4% ಮೀಸಲಾತಿಯನ್ನ ಕೊಟ್ಟಿದ್ರು, ಅದನ್ನ BJP ಸರ್ಕಾರದವರು ಕಿತ್ತೋಗಿದ್ರು. ಅದರ ಬಗ್ಗೆ ಕುಮಾರಣ್ಣವರು ಮಾತಾಡಿದ್ರು ಬಿಟ್ರೆ ಕಾಂಗ್ರೆಸ್ನವ್ರು ಏನಂತ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಸಿದ್ದರಾಮಯ್ಯವರು ಅಂತ ಜಾಸ್ತಿ ಮಾತಾಡಲಿಲ್ಲ. ಆ ಕಾರಣಕ್ಕೆ ಮತ್ತು ಈ ಕ್ಷೇತ್ರದಲ್ಲಿ ಈಗಾಗಲೇ 20 ವರ್ಷದಿಂದ JDS ಆಗಿ ಇದ್ದೀವಿ. ನಾವು JDS ಆಗಿ ಮುಂದುವರೆದಿದ್ದೀವಿ. ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಬೆಂಬಲಿಸ್ತೀರಿ? ವ್ಯಕ್ತಿ ಪರವಾಗಿ. ಅಂದ್ರೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಿಮ್ಗೆ ಯಾವ ವ್ಯಕ್ತಿ ತುಂಬಾ ಮುಖ್ಯ? SR ಶ್ರೀನಿವಾಸ್. ಯಾವ ಕಾರಣಕ್ಕೋಸ್ಕರ ಬೆಂಬಲಿಸ್ತೀರಿ? ಒಳ್ಳೆ ವ್ಯಕ್ತಿ, ಸರಳತೆಯ ಸ್ವಭಾವ, ಎಲ್ಲಾರನ್ನು ಪ್ರೀತಿಸ್ತಾರೆ. ಆ ಕಾರಣಕ್ಕೆ ಅವ್ರನ್ನ ಲೈಕ್ ಮಾಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷದ ಕಡೆ ಸರ್? ನಾವು ಒಂದು SD ದಿಲೀಪ್ ಕುಮಾರ್ ಕಡೆ ಮಾಡ್ತಾ ಇದ್ದೀವಿ. SD ದಿಲೀಪ್ ಕುಮಾರ್ ಕಡೆ. ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅನ್ನೋದಿದೆ. ಹಳೆ ಮುಖ 4 ಟರ್ಮ್ ಗೆದ್ದಿದ್ದಾರೆ. ಹೊಸ ಮುಖಕ್ಕೂ ಒಂದ್ಸಲ ಅವಕಾಶ ಕೊಡಬೇಕು ಅನ್ನೋದು ಒಂದಿದೆ ಅಷ್ಟೇ. ದಿಲೀಪ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಕಾಣೆಯಾದವರು ಈ ಚುನಾವಣೆಯಲ್ಲಿ ಕಣ್ಣಿಗೆ ಕಾಣ್ತಾವ್ರೆ ಅಂತ ಜನ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದು ಯಾವ ತರ ಬೇಕಾದ್ರೆ ಹೇಳ್ತಾರೆ ಸರ್, ಅದ್ರಲ್ಲೇನಿದೆ. ವಾಸು ಅವರು ಕಾಣಲ್ಲ ಅಂತಾರೆ, ಅದಕ್ಕೆ ಯಾರೇನು ಹೇಳ್ತಾರೆ? ಸಾಮಾನ್ಯ ಜನಕ್ಕೆ ಸಿಗ್ತಾರೆ ಅನ್ನೋ ಒಂದಂತೂ ಅದನ್ನ ಒಪ್ಕೋಬಹುದು, ಇಲ್ಲ ಅಂತ ಹೇಳಲ್ಲ. ಯಾರು ಸಾಮಾನ್ಯ ಜನ ಸಿಗ್ತಾರೆ? ಈಗ ನಾವಾದ್ರೂ ನಮ್ಮನ್ನು ಕೂಡ ಮಾತಾಡಿಸ್ತಾರೆ, ಅದ್ರಲ್ಲಿ ಒಳ್ಳೆತನ ಇದೆ ವಾಸು ಅವ್ರದ್ದು. ಇವರು ಸ್ವಲ್ಪ ದೊಡ್ಡತನ ಅನ್ನೋದು ಒಂದ್ ಬಿಟ್ರೆ ಇನ್ನೇನು ಅದ್ರಲ್ಲೇನು ತಪ್ಪಿಲ್ಲ ಅಷ್ಟೇ. ಅಂದ್ರೆ ದಿಲೀಪ್ ಕುಮಾರ್ ಅವ್ರದ್ದು ದೊಡ್ಡತನ ಸಿಕ್ಕಲ್ಲ. ಇವರು ಸಾಮಾನ್ಯ ಜನ ಸಿಗ್ತಾರೆ ಅನ್ನೋದು ಒಂದಿದೆ ಅಷ್ಟೇ. ಹೊಸ ಮುಖ ಬೇಕು ಅನ್ನೋದಕ್ಕೋಸ್ಕರ ದಿಲೀಪ್ ಅವ್ರನ್ನ ತರಬೇಕು ಅನ್ನೋದು ಒಂದಿದೆ ಈ ಸರಿ. ಹೌದು, ಅದ್ರ ಬಿಟ್ರೆ ಪಕ್ಷದ ಬಗ್ಗೆ ಏನು ಇದಿಲ್ಲ ನಮ್ದು. ಯಾವುದೇ ಪಕ್ಷ ಅಲ್ಲಿ ಹೊಸ ಮುಖ ಬೇಕಷ್ಟೇ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಒಲವು ಯಾವ ಪಕ್ಷಕ್ಕೆ? ನಾವು ಕಾಂಗ್ರೆಸ್. ಯಾವ ಕಾರಣಕ್ಕೆ? ಎಲ್ಲ ಒಳ್ಳೇದ್ ಮಾಡಿದ್ದಾರೆ ಅಂತ ಮಾಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ಬೇಕು ಅಂತ ಇದ್ದೀರಿ ಯಜಮಾನ್ರೆ? ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಇದ್ದೀವಿ. ಯಾವ ಕಾರಣಕ್ಕೆ? ಒಳ್ಳೇದ್ ಮಾಡಿದ್ದಾರೆ. ಏನ್ ಒಳ್ಳೇದ್ ಮಾಡಿದ್ದಾರೆ? ರೋಡೇ ಆಗ್ಲಿ, ಮನೆಗಳೇ ಆಗ್ಲಿ, ಏನಾರ ಆಗಿರ್ಲಿ ಕ್ಲೀನ್ ಕೆಲಸ ಮಾಡ್ಯಾರ. ಯಾರು ಕಾಂಗ್ರೆಸ್ ಅಭ್ಯರ್ಥಿ? ಇವರು ಶ್ರೀನಿವಾಸ್. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ? ಬಿಜೆಪಿ ಅವರು ಹೊಸಬ್ರು, ಅವರು ಎರಡ್ ಸತಿ ನಿಂತವ್ರೆ. ಈ ಸತಿ ನೋಡ್ಬೇಕು, ಹೇಳಕ್ ಆಗಲ್ಲ. ಒಟ್ನಲ್ಲಿ JDS ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ? JDS ಈ ಸತಿ ಇಲ್ಲ ಬಿಡಿ. ಯಜಮಾನ್ರೆ, ಈ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬೆಂಬಲಿಸ್ತೀರಿ ಸರ್? ವಾಸಣ್ಣ ವ್ಯಕ್ತಿತ್ವ ನೋಡಿ. ಅಂದ್ರೆ ಇರ್ತಕ್ಕಂತ ಉಳಿಕೆ 3 ಜನ ಅಭ್ಯರ್ಥಿಗಳಲ್ಲಿ ಯಾರು ತುಂಬರು ಅಂತ ಅನ್ಸುತ್ತೆ? ನಮಗೆ ವಾಸಣ್ಣ ತುಂಬರು. ಬೇರೆ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷಕ್ಕೆ ಸರ್? SR ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಸರ್? ಅವರ ವ್ಯಕ್ತಿತ್ವ ಮತ್ತೆ ಕೆಲಸಗಾರರು ಒಳ್ಳೆ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ, ಅದಕ್ಕೋಸ್ಕರ. ಬೇರೆ ಅಭ್ಯರ್ಥಿಗಳು ಯಾರು ಗೆಲ್ಲಬಾರ್ದು ಅಂತ ಅಲ್ಲ, ಅವರು ನಿನ್ನೆ ಮೊನ್ನೆ ಬಂದವ್ರೆ. ಕೆಲವರು ಏನು ಅಧಿಕಾರ ಇಲ್ಲದೆ ಅಧಿಕಾರ ಚಲಾಯಿಸಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ. BJP ಸರ್ಕಾರದಲ್ಲಿ ಒಬ್ಬ ದಲಿತ ತಹಸೀಲ್ದಾರ್ ಇದ್ರು, ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಸುಮ್ನೆ ಅಪವಾದ ಮಾಡಿ. BJP ಅವರು ದಿಲೀಪ್ ಕುಮಾರ್ ಅವರು ಮಾಡಿಸಿದ್ರು. ಅವರು ಒಳ್ಳೆ ತಹಸೀಲ್ದಾರ್, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಮಾತ್ರ ಪ್ರತಿಯೊಬ್ಬರಿಗೂ ಸ್ಪಂದಿಸ್ಕೊಂಡು ಮಮತಾ ಅಂತ ಹೇಳಿ ತಹಸೀಲ್ದಾರರು. ಅಂದ್ರೆ ದಿಲೀಪ್ ಕುಮಾರ್ ಅವರು ದಲಿತ ವಿರೋಧಿ ಅಂತ ನೀವು ಹೇಳ್ತಾರೆ? ದಲಿತ ವಿರೋಧಿ ಅಲ್ಲ, ಆತರ ಕೆಲಸ ಮಾಡೋರ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. BJP ಸರ್ಕಾರ ಇತ್ತು, ಕೆಲಸ ಮಾಡೋರ್ನೆಲ್ಲ ಇದು ಮಾಡ್ಕೊಂಡು ಅವರು ಒಂಥರ ಇದರಲ್ಲಿ ಇದು ಮಾಡ್ತಾ ಇದ್ರು, ಒಂಥರ ಅಧಿಕಾರ ದುರುಪಯೋಗ ಮಾಡ್ಕೊಂಡು. ಅದಕ್ಕೋಸ್ಕರ ನಮ್ಗೆ ಅವರೆಲ್ಲ ಇಷ್ಟ ಇಲ್ಲ. ನಾಗರಾಜ್ ಅವರು ಸುಮ್ನೆ ನಿನ್ನೆ ಮೊನ್ನೆ ಬಂದು ಏನು ಅಭಿವೃದ್ಧಿ ಆಗಿಲ್ಲ, ಕೋಟಿಗಟ್ಟಲೆ ಅಭಿವೃದ್ಧಿ ಆದ್ಮೇಲೆ 4 ಸಲ ಗೆಲ್ಲಿಸ್ತಾರ MLA ಅವ್ರನ್ನ, ವಾಸು ಅವ್ರನ್ನ. ಈಗ ನಾವು ಕೇಳ್ತೀವಿ ಅವ್ರನ್ನ ಪ್ರಶ್ನೆನ. ಕೆಲಸಗಾರರು ವಾಸಣ್ಣ ಅವರು, ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ ನಾವು ಇವತ್ತು. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬೆಂಬಲ ವಾಸಣ್ಣ ಅಂತ. ಯಾವ ಕಾರಣಕ್ಕೆ ಸರ್? ಕಾರಣಕ್ಕೆ ಸರ್, ಅವ್ರು ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಅವ್ರು 4 ಬಾರಿ ಗೆದ್ದಿದ್ದಾರೆ. 4 ಬಾರಿ ಗೆದ್ದ ಈ ಗುಬ್ಬಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ವಾಸಣ್ಣ ಅಂತಂದ್ರೆ ಗುಬ್ಬಿ ಈ ಕ್ಷೇತ್ರದಲ್ಲಿ. ಹಾಗಾಗಿ ನಾವು ಇವತ್ತು ಗುಬ್ಬಿ ಅಂದ್ರೆ ಯಾವ ಈ ತಾಲೂಕಲ್ಲಿ ವಾಸಣ್ಣ ಅಂದ್ರೆ ಗೊತ್ತಾಗೋದು. ಬೇರೆ ತಾಲೂಕಲ್ಲೂ ಅಷ್ಟೇ, ಯಾರನ್ನ ಕೇಳಿದ್ರೆ ವಾಸಣ್ಣ ಅಂದ್ರೆ ಯಾರು, ಗುಬ್ಬಿ ಅಷ್ಟೇ. ಬೇರೆ ಯಾವ ಪಕ್ಷದಾಗ ಇರ್ಲಿ ನಾವು ಅವ್ರಿಗೆ ಮತ ಚಲಾಯಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಸರಿ ಅವ್ರಿಗೆ ನಾವು ಮತ ಹಾಕ್ತೀವಿ. ನಾವು ಹೊಸ ಅಭ್ಯರ್ಥಿ ದಿಲೀಪ್ ಕುಮಾರ್ ಅವರು ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಅವ್ರು ಕೂಡ ಒಂದು ಅವಕಾಶ ಕೊಟ್ಟು ನೋಡಬಹುದಿತ್ತಲ್ಲ ಸರ್? ಬಂದಿದ್ದಾರೆ ಅವರು, ಈ ಸರಿ ಬಂದಿದ್ದಾರೆ. ಅವರು ಒಂದು ಸತಿ ಈಗ ಎಲ್ಲ ಅಭಿವೃದ್ಧಿ ಕಾರ್ಯದ ಬಗ್ಗೆ ತಿಳ್ಕೊಂಡು ಈ ಚುನಾವಣೆ ಬಗ್ಗೆ ಯಾರು ಅಭಿವೃದ್ಧಿ ಮಾಡಿದಾರೋ ಅವ್ರಿಗೆ ಜನ ಓಟ್ ಹಾಕ್ತಾರೆ. ನಾವು ದಿಲೀಪ್ ಕುಮಾರ್ ಅಂತ ಹೇಳಲ್ಲ, ನಾಗರಾಜ್ ಅಂತ ಹೇಳಲ್ಲ, ಇವರು ಯಾರು ಅಭಿವೃದ್ಧಿ ಮಾಡೋ ಜನ ಓಟ್ ಹಾಕ್ತಾರೆ. ಆದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷ, ನಾವು ಬಡವ್ರ ಪಕ್ಷ, ಕಾಂಗ್ರೆಸ್ ಪಕ್ಷ. ಈಗಾಗಲೇ ಏನಪ್ಪಾ ಅಂದ್ರೆ ಈ ಸರ್ಕಾರ ಅಲ್ಲೇ 10 kg ಅಕ್ಕಿ ಕೊಡ್ತಿತ್ತ, 4 kg ಮಾಡಿದೆ. ಆಮೇಲೆ ಎಣ್ಣೆ ಈಗ 150-200 ರೂಪಾಯಿ, ಸಿಲಿಂಡರ್ 1,500 ರೂಪಾಯಿ. ಬಡವ್ರು ಏನು ಒಂದು ಸೋಪ್ ತಗೊಳಕಾಲ, ಒಂದು ಬಟ್ಟೆ ಹಾಕೋಣ, ಬಡವ್ರು ಏನ್ ಮಾಡ್ತಾರೆ? ಈ BJP ಸರ್ಕಾರ ಕೋಟ್ ಹಾಕಿ ಏನು ಪ್ರಯೋಜನ ಇಲ್ಲ. ಆದ್ರಿಂದ ನಾವೆಲ್ಲ
ಎಲ್ಲ ನಾವು ಒಳ್ಳೆ ಪ್ರತಿ ಇದರಲ್ಲಿ ನಾವು ಯಾವುದೇ ಇದಕ್ಕೆ ಹೋದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ನಾವು ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡ್ ಬರ್ತಾ ಇದ್ವಿ. ಅವರೇ ಗೆಲ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ್ರಿಗೆ ಸರ್? ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಬೆಂಬಲಿಸ್ತೀರಿ? ವಾಸಣ್ಣ ಒಳ್ಳೆತನ ಅವ್ರು ನೋಡಿ ನಮ್ಮ ತಾಲೂಕಿನಲ್ಲಿ ಯಾರನ್ನೂ ಕಿತ್ತಾಡ್ಸಿಲ್ಲ. ಅವರು ಎಲ್ಲಾರನ್ನೂ ಪೊಲೀಸ್ ಸ್ಟೇಷನ್ ಆಗಲಿ ಇಲ್ಲ ಯಾವುದೇ ಜಮೀನು ವಿವಾದದಲ್ಲಾಗಲಿ ಇನ್ನೇ ವೈಯಕ್ತಿಕ ಕಾರಣಕ್ಕಾಗಲಿ ಅವರು ಯಾವ್ದನ್ನೇ ಅವರು ಕಿತ್ತಾಡ್ಸೋದಾಗ್ಲಿ ಜನನ್ನ ಒಳ್ಳೆ ಅಭಿಪ್ರಾಯ ಪಟ್ಟು ಅವರು ಸ್ಪಂದಿಸವ್ರಿ. ಅದರಿಂದ ಅವರಿಗೆ ವಾಸಣ್ಣ ಅವರಿಗೆ ನಾವು ಮತ ಕೊಡ್ತೀವಿ. ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ಸರ್ ಕಾಂಗ್ರೆಸ್ ಪಕ್ಷ ವಾಸಣ್ಣವ್ರಿಗೆ. ಯಾವ ಕಾರಣಕ್ಕೆ ಸರ್? ಸರ್ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಊರಲ್ಲಿ ಸಾಕಷ್ಟು CC ರೋಡ್ಗಳು ಸ್ಕೂಲ್ಗಳನ್ನೆಲ್ಲ ಕಟ್ಸವ್ರೆ, ಬಸ್ ಸ್ಟ್ಯಾಂಡ್ ಮಾಡ್ಸವ್ರೆ. ಹಂಗಾಗಿ ಒಬ್ಬ ಅಭಿವೃದ್ಧಿ ಅಧಿಕಾರ ವಾಸಣ್ಣಂಗೂ ಸರ್. ಪದೇ ಪದೇ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಏನಿದೆ ಸರ್? ಅವರು 4 ಬಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಕೆಲಸ ಮಾಡೋರಿಗೆ ಓಟ್ ಹಾಕೋದ್ರಲ್ಲಿ ಸಮಂಜಸ ಅಲ್ವಾ? ಈ ಕೆಲಸ ಮಾಡಿರೋರು ನಾವು ಇದು ಮಾಡಬೇಕು. ಅವ್ನಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಹಂಗಾಗಿ ಅವರೇ ಗೆಲ್ತಿರೋದು. ದಿಲೀಪ್ ಕುಮಾರ್ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ಅವ್ರು ಯಾವುದೇ ಥರ ಜನಕ್ಕೆ ಸ್ಪಂದನೆ ಇಲ್ಲ, ಸ್ಪಂದಿಸಿಲ್ಲ ಇದುವರೆಗಾಗಿ. ಅವ್ರದೇ ಸರ್ಕಾರ ಇದ್ರು ಕೂಡ ಇಲ್ಲಿ ಏನು ಕೆಲಸ ಮಾಡಿಲ್ಲ. ಹಂಗಾಗಿ ನಮಗೇನು ಅವರೇನು ಅಂತ ಸಮಂಜಸ ಅಲ್ಲ. ನಮ್ಗೆ ಇವರು ವಾಸಣ್ಣವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ, ಎಲ್ಲ ಬಡವ್ರ ಬಗ್ಗರಿಗೆ ಎಲ್ಲ ಹೆಲ್ಪ್ ಮಾಡೋರೆ. ಹಾಗಾಗಿ ವಾಸಣ್ಣವ್ರಿಗೆ ನಮ್ಮ ಬೆಂಬಲ. ನಾಗರಾಜು JDS ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? ಸರ್ ಅವರು ಹೊರಗಡೆ ಊರವರು, ನಮಗೆ ಯಾವುದೇ ಥರ ಇಲ್ಲಿ ಜನಗಳ ಜೊತೆ ಒಡನಾಟ ಕಡಿಮೆ ಅವ್ರಿಗೆ. ಈ ಬಾರಿ ತಾವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ನಮ್ದು ಬಿಜೆಪಿನೇ. ಬಿಜೆಪಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ಅವ್ರು ನಮಗೆ ಗೊತ್ತಿರೋ ಮನುಷ್ಯನೇ, ಆದ್ರಿಂದ ನಾವು ಪಕ್ಷ ನೋಡ್ತೀವಿ. ಪಕ್ಷ ನೋಡ್ಬೇಕು ಅಂದ್ರೆ ಬಿಜೆಪಿಗೆ ಹಾಕ್ತಿವಿ. ಮನುಷ್ಯ ನೋಡ್ಬೇಕು ಅಂತ ಅಂದ್ರೆ ಈಗ ಇವ್ರು ವಾಸೂರು ಚೆನ್ನಾಗಿ ಗೊತ್ತು ನಮ್ಗೆ, ಹಂಗಾಗಿ ಅವ್ರಿಗೂ ಹಾಕ್ಬೋದು. ನಾವು ಈಗ ಪಕ್ಷ ನೋಡಿದ್ರೆ ಬಿಜೆಪಿಗೆ ಹಾಕ್ಬೇಕು ನಾವು, ಆತರ. ಅಂದ್ರೆ ನೀವು ಬಿಜೆಪಿ ತಮ್ಮ ಬೆಂಬಲ ಕೊಡ್ತಾ ಇದ್ದಾರೆ? ಫಸ್ಟ್ ಇಂದಲೂ ನಮ್ಗೆ ಬಿಜೆಪಿನೇ. ವಾಸು ಅವರಿಂದ ಅಭಿವೃದ್ಧಿ ಏನು ಆಗಿಲ್ಲ ಮೇಡಮ್ ಇಲ್ಲಿ? ಆಗಿದೆ ಆಗಿಲ್ಲ ಅಂತಲ್ಲ, ಅದೇ ಮನುಷ್ಯ ನೋಡ್ಬೇಕು ಅಂದ್ರೆ ಅವ್ರಿಗೆ ಹಾಕ್ಬೇಕು ಅಂತ ನಾ ಹೇಳ್ತಾ ಇರೋದು. ಮನುಷ್ಯರ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಈಗ ನಮ್ಮೂರ್ಗಳಿಗೆಲ್ಲ ರೋಡ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಹಂಗಾಗಿ ಅವ್ರಿಗೆ ಹಾಕ್ಬೇಕು. ಅಂದ್ರೆ ವ್ಯಕ್ತಿಗತವಾಗಿ ಮತ ಚಲಾವಣೆ ಮಾಡೋದಾದ್ರೆ ವಾಸೂರಿಗೆ ಚಲಾವಣೆ ಮಾಡಬೇಕು. ಹೌದು ಹೌದು. ಪಕ್ಷ ಅಂತ ಮಾಡೋದಾದ್ರೆ ಬಿಜೆಪಿ ನೋಡ್ಬೇಕು ಅಂತ ಹೇಳ್ತಾ ಇದೀವಿ. ನಾವು ಫಸ್ಟ್ ಇಂದ ಬಿಜೆಪಿ ಅನ್ಕೊಂಡ್ ಬಂದಿದ್ದು, ಹಂಗಾಗಿ ಬಿಜೆಪಿ ನೋಡ್ತಿದ್ದೆ ಅಷ್ಟೇ. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ಬೇಕು ಅಂತ ಹೇಳಿದ್ರೆ ಸರ್? ನಾವು ಎಷ್ಟೇ ಜಿಲ್ಲೆ ಕುಮಾರಿ ಮತ ಹಾಕ್ಬೇಕು. ಯಾವ ಕಾರಣಕ್ಕೆ ಸರ್? ನಮ್ಮ 20 ವರ್ಷದಿಂದ ಹುಬ್ಬಳ್ಳಿ ತಾಲೂಕಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ನಾವ್ ಹೇಳೋದ್ ಬೇಡ, ಇಡೀ ಹುಬ್ಬಳ್ಳಿ ತಾಲೂಕು ಹಳ್ಳಿ ಕಡೆ ರೋಡ್ ತಿರ್ಗಾಡಿ ನೋಡಿ. ನಾವ್ ಹೇಳೋದ್ ಬೇಡ, ನೀವೇ ತಿರ್ಗಾಡಿ ನೋಡಿ. ಒಂದು ತೀರ್ಮಾನ ನೀವೇ ನೋಡಿ ನಮ್ಗೆ ಹೇಳಿ. ಆಮೇಲೆ ಹೇಳ್ತಾ ಏನು ಅಭಿವೃದ್ಧಿ ಆಗಿಲ್ಲ ಹುಬ್ಬಳ್ಳಿ ತಾಲೂಕಲ್ಲಿ 20 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ. ದಿಲೀಪ್ ಕುಮಾರ್ ಲಾಸ್ಟ್ ಟೈಮ್ ಬಿಜೆಪಿ ಅಭ್ಯರ್ಥಿ ಸೋಲ್ಸಿದ್ದೆ ದಿಲೀಪ್ ಕುಮಾರ್ ಅಂತ ಹೇಳ್ತಾರೆ. ಎಲ್ಲಾ ಪಕ್ಷ ಇದ್ದೇ ಇರುತ್ತೆ. ಯಾವ ಪಕ್ಷದಾಗಿಲ್ಲ ಸರ್, ಬಂಡ ಎಲ್ಲಾ ಪಕ್ಷದಾಗ ಇದ್ದೇ ಇರುತ್ತೆ. ಪಕ್ಷಕ್ಕೆ ಬಂದ್ಮೇಲೆ ಪಕ್ಷದಾಗ ನಾವು ತೀರ್ಮಾನ ತಗೊಂಡು ಪಕ್ಷಕ್ಕೆ ಮಾಡ್ಲೇಬೇಕಾಯ್ತು. ನಾವು ಪಕ್ಷ ಮಾಡ್ತೀವಿ. ಬಿಜೆಪಿಗೆ ಎಷ್ಟೇ ದಿಲೀಪ್ ಕುಮಾರ್ 100ಕ್ಕೆ 100% ಗೆದ್ದೇ ಗೆಲ್ತಾರೆ ಸರ್ ಹುಬ್ಬಳ್ಳಿ ತಾಲೂಕು. JDS ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, JDS ಅಭ್ಯರ್ಥಿ ಅವರು ಫೈಟ್ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಗೆಲ್ಲಲ್ಲ. JDS ಅಭ್ಯರ್ಥಿ ಗೆಲ್ಲಲ್ಲ. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಸರ್ ಬೆಂಬಲ? ಸರ್ ಈ ಸಲ ನಾವು ಬೆಂಬಲನಕ್ಕಿಂತ ಮುಂಚೆ ಒಂದು ಪಾರ್ಟಿನಕ್ಕಿಂತ ಮುಂಚೆ ಒಂದು ವ್ಯಕ್ತಿಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. SR ಶ್ರೀನಿವಾಸ್ ಅವ್ರು ಪಕ್ಷೇತರವಾಗಿ ಗೆದ್ರು. ತದನಂತರ 3 ಸಲ ಪಕ್ಷದ ಇದು ಜನತಾ ದಳದಲ್ಲಿ ಗೆದ್ರು. ಈಗ ಅವರು ಒಂದು ಇದರಿಂದ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಂತ ಇದ್ದಾರೆ. ನಾವು ಅಭಿವೃದ್ಧಿ ನೋಡಿರೋದೇ ಇವರಿಂದ. ನನ್ನ ಹೆಸರು ದಯಾನಂದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾಸಣ್ಣವರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತಂದಿದ್ದಾರೆ. ಈ ಬಾರಿ ಅತ್ಯಧಿಕ ಮತಗಳಿಂದ ಅವರು ಜಯಶೀಲರಾಯ್ತಾರೆ. ಅದರಲ್ಲೇನು ಯಾವ ಗೊಂದಲನೂ ಇಲ್ಲ. ಯಾಕೆಂದ್ರೆ ಎಲ್ಲಾ ಜನಾಂಗದ ಮತದಾರರು ಅವರ ಪರವಾಗಿ ನಿಂತಿದ್ದಾರೆ. ಹಂಗಾಗಿ ಈ ಸತಿ ಗೆಲುವು 5ನೇ ಬಾರಿ ಅವರು ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸ್ತಾರೆ. ಈ ಬಾರಿ ಚುನಾವಣೆ ಯಾರಿಗೆ ಸರ್ ತಮ್ಮ ಓಟು? SR ಶ್ರೀನಿವಾಸ್. ಯಾವ ಕಾರಣಕ್ಕೆ ಸರ್? ಅವರು ಮೊದಲಿಂದಲೂ 4 ಟರ್ಮಿಂದಲೂ ಗೆದ್ದಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಊರಲ್ಲಿ. ಬೇರೆ ಕಡೆ ಎಲ್ಲ ಇದು ರೋಡ್ ಎಲ್ಲ ಚೆನ್ನಾಗೈತೆ. ಎಲ್ಲ ಅವ್ರಿಗೆ ನಾವು ಬೆಂಬಲಿಸ್ತಿದ್ವಿ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಏನ್ ಸರ್? ಬಿಜೆಪಿ ಬಗ್ಗೆ ನಮ್ಗೇನು ಅದ್ರ ಬಗ್ಗೆ ಏನು ಥಿಂಕ್ ಮಾಡಿದೆ ಸರ್. ನಾವು ವಾಸಣ್ಣ. JDS ಅಭ್ಯರ್ಥಿ ನಾಗರಾಜ್ ಅವ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಅವರು ಹೊಸಬ್ರು, ನಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಸರ್. ವಾಸಣ್ಣ ನಾವು ಅಷ್ಟೇ. ಈ ಬಾರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ತೀರಿ ಯಜಮಾನ್ರೆ? ಸರ್ ನಾವು ಈ ಸಾರಿ ಕಾಂಗ್ರೆಸ್ ಹಾಕ್ತೀವಿ. ಯಾವ ಕಾರಣಕ್ಕೆ? ನಮ್ಮ ಗೌಡ್ರು, ಹೊಸೇಗೌಡ್ರು ಅವರು ಇದಾದ ಕಲಿಂದಲೂ ನಮ್ಗೆ ಒಳ್ಳೇದು ಮಾಡ್ಯವ್ರೆ. ಈ ಶೈಲಿ ಅವ್ರನ್ನ ಬಿಟ್ಬಿಟ್ಟವ್ರೆ. ಅದರಿಂದ ನಾವು ಅವ್ರ ಕಡೆಗೆ ಅವ್ರಿಗೆ ಓಟ್ ಹಾಕೋದು. ಯಾರಿಗೆ? ವಾಸಣ್ಣರು. ಈ ಬಾರಿ ಚುನಾವಣೆ ಯಾರಿಗೆ ಸರ್ ತಮ್ಮ ಬೆಂಬಲ? ನಮ್ಮ ಬೆಂಬಲ ವಾಸಣ್ಣ ಅವ್ರಿಗೆ. ಯಾವ ಕಾರಣಕ್ಕೆ ಸರ್? ಸರ್ ಅವರು ಒಳ್ಳೆ ವ್ಯಕ್ತಿ, ಮೊದಲಿಂದನೂ ಚೆನ್ನಾಗಿ ಇದು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದಾರೆ, ಇನ್ನೂ ಮಾಡ್ತಾರೆ ನಾವು ನಂಬಿಕೆ ಮೇಲೆ. ದಿಲೀಪ್ ಬಗ್ಗೆ ಏನ್ ಸರ್ ನಿಮ್ಮ ಅಭಿಪ್ರಾಯ? ದಿಲೀಪ್ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಸರ್. JDS ಅಭ್ಯರ್ಥಿ ನಾಗರಾಜ್ ಅವ್ರ ಬಗ್ಗೆ ಸರ್? ಅವ್ರೂ ಅಷ್ಟೊಂದೇನು ವರ್ಚಸ್ಸಿಲ್ಲ ಸರ್. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಸರ್ ತಮ್ಮ ಬೆಂಬಲ? ಈ ಬಾರಿ ಚುನಾವಣೆ ಒಳಗೆ ನಮ್ಮ ಬಲ SR ಶ್ರೀನಿವಾಸ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಈ ಬಾರಿ ಚುನಾವಣೆ ಯಾವ ಪಕ್ಷಕ್ಕೆ ಸರ್ ತಮ್ಮ ಬೆಂಬಲ? ಸರ್ ಕಾಂಗ್ರೆಸ್ಗೆ, SR ಶ್ರೀನಿವಾಸ್ ಅವರಿಗೆ.
ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಶಿವರಂಜಪ್ಪನಗರಿಗೆ ಸಾಕಷ್ಟು ಮತ್ತೆ ಇಲ್ಲೇ ಎಲ್ಲ ಕಡೆಗೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಾಲೂಕು ನಮ್ಮ ಕ್ಷೇತ್ರಕ್ಕೆ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ನಮ್ಮ ಮತ. ಬಿಜೆಪಿ ಅಭ್ಯರ್ಥಿ ದಿಲೀಪ್ ಕುಮಾರ್ ಬಗ್ಗೆ ಸರ್ ಅವ್ರ ಬಗ್ಗೆ ನಮ್ಗೆ ಇಲ್ಲ. ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಇಲ್ಲ ಸರ್, ಗೊತ್ತಿಲ್ಲ. ಈ ಬಾರಿ ಚುನಾವಣೆ ಯಾರಿಗೆ ಸರ್ ಮತ? SR ಶ್ರೀನಿವಾಸು ಕಾಂಗ್ರೆಸ್ ಪಕ್ಷಕ್ಕೆ. ಬಿಜೆಪಿ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತಾರೆ ಸರ್? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ದು ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಅದ್ರ ಬಗ್ಗೆ ಏನೋ ಗೊತ್ತಿಲ್ಲ ಸರ್. ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಮತ ಯಾವ ಪಕ್ಷದ ಪರ? ಸರ್ ಮತ ಗೌಪ್ಯವಾಗಿರ್ಬೇಕು. ಬಟ್ ನಾವ್ ಇಂತ ಅಭ್ಯರ್ಥಿ ಪರವಾಗಿದೀವಿ ಅಂತ ಬೇಕಾದ್ರೆ ಹೇಳ್ತಿದೀವಿ. ಹೇಳಿ ಸರ್ ಅಭ್ಯರ್ಥಿ ಪರ. ನಾವು ಈ ಸಲ ನಮ್ಮ ಒಲವು ಬಿಜೆಪಿ ಪರವಾಗಿದೆ, ದಿಲೀಪ್ ಕುಮಾರ್ ಪರವಾಗಿ. ಯಾಕೆಂದ್ರೆ ಗುಬ್ಬಿ ತಾಲೂಕು ಜನ ಬದಲಾವಣೆ ಬಯಸ್ತಿದ್ದಾರೆ. ಕಳೆದ 20 ವರ್ಷದಿಂದ ಅದೇ ಶಾಸಕರು ಇದ್ದಾರೆ. ಗುಬ್ಬಿನ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಅಭಿವೃದ್ಧಿ ಯಾವ್ದು ಕೆಲಸ ಆಗಿಲ್ಲ ಅಂತ ನಮ್ಮ ಅನಿಸಿಕೆ. ಇನ್ನು ಸುಮಾರು ಅಭಿವೃದ್ಧಿ ಆಗ್ಬೇಕಾಗಿತ್ತು. ಎಲ್ಲಾದ್ರೂ ಟಾರ್ ವ್ಯವಸ್ಥೆ ಆಗಿಲ್ಲ, ಟಾರ್ ರೋಡ್ ವ್ಯವಸ್ಥೆ, ಕುಡಿಯ ನೀರು ವ್ಯವಸ್ಥೆ ಆಗಿದಾವೆ. ಜಲಜೀವನ ವ್ಯವಸ್ಥೆ ಈಗ ಬಿಜೆಪಿ ಪರವಾಗಿ ಆಗ್ತಿದೆ. ಸೊ ಅಭಿವೃದ್ಧಿ ದೃಷ್ಟಿಯಿಂದ ಬದಲಾವಣೆ ಗುಬ್ಬಿ ಜನತೆ ಮಾಡುವುದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಸರ್. ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ ಸರ್? ನಮ್ ಬೆಂಬಲ ಎಲ್ಲದಕ್ಕೂ ಇದೆ. ಯಾವ್ದು ಚೆನ್ನಾಗೈತೆ ಅದಕ್ಕೆ ಮಾಡ್ತೀವಿ ಅಷ್ಟೇ. ಯಾವ ಚೆನ್ನಾಗಿದೆ ನಾ ಸರ್ ಹೇಳಕ್ಕಾಗಲ್ಲ. ಕೊನೆಗೆ ಹಾಕೋ ದಿವಸ ಏನ್ ಬರ್ತಾ ಮನ್ಸಿಗೆ ಅದನ್ನ ಹಾಕ್ತಿವಿ. ಇಂಥವ್ರಿಗಿಂತ ನಾವ್ ಹೇಳಲ್ಲ. ಪಕ್ಷದ ಬಗ್ಗೆ ಒಲವಿದೆ ಸರ್ ತಮಗೆ? ಎಲ್ಲಾ ಪಕ್ಷನೂ ಒಂದೇ ನಮ್ಗೆ. ಯಾರು ಬಂದ್ರು ಒಳ್ಳೆಯವ್ರೆ ಅಷ್ಟೇ. ಯಾವ ಪಕ್ಷದ ಕಡೆ ಸರ್ ನಿಮ್ಮ ಒಲವು? ನಮ್ದು ಬಿಜೆಪಿಗೆ. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲಿಸ್ತಾರೆ? ನಾವು ಇವತ್ತು ಮೋದಿ ಇರೋದ್ರಿಂದ ಇದಕ್ಕೆ ಸ್ವಚ್ಛ ಗ್ರಾಮ ಅದು ಇದು ಕುಡಿಯೋ ನೀರು ಎಲ್ಲ ಜೋರಾಗಿ ಮಾಡ್ತಾ ಇರೋದ್ರಿಂದವ ನಾವು ಬಿಜೆಪಿಗೆ ದಿಲೀಪ್ ಕುಮಾರ್ಗೆ ವೋಟ್ ಹಾಕ್ತಾ ಇದ್ವಿ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷದ ಕಡೆ ಒಲವು ಸರ್? ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಮಾಡ್ಬೇಕು ಅಂತ ಇದ್ವಿ ನಾವು. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂತಂದ್ರೆ ಮುಂಚೆ ಎಲ್ಲ ವಾಸು ಎಲ್ಲ ಕೆಲಸ 4 ಸಾರಿ ಕೆಲಸಿದ್ವಿ ನಾವು. 20 ವರ್ಷ ಕೆಲಸಿದ್ವಿ. ಕೆಲಸ ಕಾರ್ಯಗಳು ಸ್ವಲ್ಪ ಕಮ್ಮಿನೇ ಆಗಿವೆ. ಸೊ ಹೊಸ ಅಭ್ಯರ್ಥಿ ಅಂದ್ಬಿಟ್ಟು ಹೊಸ ಕೆಲಸ ಮಾಡ್ಕೊಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿನ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಸರ್ ತಮ್ಮ ಒಲವು? ಓಟು ಸ್ವಯಾಜಿತ ಓಟು. ಅದು ಯಾರು ಒಳ್ಳೆ ಕಾರ್ಯ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ಅದೇ ಯಾರು ಒಳ್ಳೆ ಕಾರ್ಯ ಮಾಡ್ತಾರೆ ಅಂತ ಆಲ್ರೆಡಿ ಮಾಡ್ತಾ ಇದ್ದಾರೆ. ಹೋಗಿ ಕೇಳಿದ್ರೆ ಅವ್ನು ಇದು ಮಾಡ್ತಾನೆ, ವಾಸಣ್ಣ ಇದು ಮಾಡ್ತಾನೆ. ಹೋಗಿ ಕೇಳಿದ್ದಾರೆ ಏನ್ ಮಾಡ್ತಾರೆ ಹೇಳು? ನಮ್ ಕೆಲಸ ಬೇಕು, ನಾವು ಅವ್ರನ್ನ ಕೇಳಬೇಕು. ಕೇಳಿದ್ರೆ ಯಾರು ಮಾಡ್ಕೊಡ್ತಾರೆ? ಹಾಗಾದ್ರೆ ವಾಸಣ್ಣ ಅವ್ರಿಗೆ ತಮ್ಮ ಬೆಂಬಲ. ಸರ್ ತಮ್ಮ ಒಲವು ಬಿಜೆಪಿ ಕಡೆ. ಏನ್ ಕಾರಣಕ್ಕೆ ಸರ್? ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರ ಭಾರಿ ಚೆನ್ನಾಗಿದೆ. ಆಮೇಲೆ ಆಡಳಿತ ಚೆನ್ನಾಗಿ ಚುರುಕಾಗಿ ನಡೆಸ್ತಾ ಇದ್ದಾರೆ. ಎಲ್ಲ ಬಡವರ ಬಗ್ಗರಿಗೆಲ್ಲ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಡು ಬಡವರಿಗಂತೂ ತೀರಲು ತುಂಬಾ ಅನುಕೂಲ ಆಗಿದೆ. ಅದರಿಂದ ನಮ್ಮ ಓಟು ಯಾವತ್ತೂ ಬಿಜೆಪಿ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಸರ್? ನಾವು ಕಾಂಗ್ರೆಸ್ ಸರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ 20 ವರ್ಷದಿಂದ ಅಭಿವೃದ್ಧಿ ಮಾಡ್ಯವ್ರೆ. ಒಳ್ಳೆ ವ್ಯಕ್ತಿ. ಯಾವುದೇ ಗಲಾಟೆಗೆ ಅಂದಿಲ್ಲ, ಯಾವುದಕ್ಕೆ ತೊಂದರೆ ಕೊಡಲ್ಲ. ಯಾವುದೇ ವ್ಯಕ್ತಿ ಹೋದ್ರು, ಯಾವುದೇ ಪಕ್ಷದಾದ್ರೂ ಮಾಮೂಲಿ ಇದಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಸರ್ ನಮ್ಮ ಮೊದ್ಲಿಂದಲೂ ಅದರಲ್ಲಿ ಇದೀವಿ. ಒಳ್ಳೆ ಜನ. ಯಾವ್ದೋ ಗಾಳಿ ಗಂಟ್ಲಿಲ್ಲ, ಊರಲ್ಲಿ ಕ್ಯಾತೆ ಆಡ್ದಂಗೆ ನೆಮ್ಮದಿಯಾಗಿ ಜನ ಅವ್ರೆ. ಅಭಿವೃದ್ಧಿ ಕೆಲಸ ಮಾಡೋದ್ರಿಂದ ಅವ್ರನ್ನ ಈ ಜೊತೆ ಬೆಂಬಲಿಸೋಣ ಅಂತ ಮಾಡ್ತಾ ಇದೀವಿ. ಯಾವ ಪಕ್ಷಕ್ಕೆ ಮತ ಹಾಕ್ಬೇಕು ಅಂತಿದ್ದೀರಿ? ನಾವು ಕಾಂಗ್ರೆಸ್. ಯಾವ ಕಾರಣಕ್ಕೆ? ಈ ವಾಸಣ್ಣ ಅಂದ್ರೆ ಅವ್ರು ಯಾವತ್ತೂ ಒಂದು ಒಳ್ಳೆ ವ್ಯಕ್ತಿ. ಅವರಿಂದ ನಾವು ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಇರ್ತೀವಿ. ಕಾಂಗ್ರೆಸ್ ಅಂದ್ರೆ ನಾವು ಕಾಂಗ್ರೆಸ್ ಮೊದ್ಲಿಂದ ಕಾಂಗ್ರೆಸ್ ಇಲ್ಲ, ನಾವು ದಳದಲ್ಲೇ ಇದ್ದವರು. ಈಗ ಅವರು ಚೇಂಜ್ ಆದ್ರ ಮೇಲೆ ನಾವು ಅವ್ರು ಹಿಂದೆ ನಾವು ಹೋಗ್ತಾ ಇರೋದು. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ ಸರ್? ನಾವು ಬಿಜೆಪಿ. ಯಾವ ಕಾರಣಕ್ಕೆ ಬಿಜೆಪಿ ಬೆಂಬಲ? ನಾವು ಹಿಂದುತ್ವ, ನರೇಂದ್ರ ಮೋದಿ, ವಾಜಪೇಯಿ ಮಕ್ಕ ನೋಡ್ತೀವಿ. ಮೇಯ್ನು ವಾಜಪೇಯಿ ಮಕ್ಕ ನೋಡ್ಕೊಂಡು ನೀವೇ ನಿಂತ್ಕೊಂಡ್ರು ನಿಮ್ಗೆ ಓಟ್ ಹಾಕ್ತೀವಿ. ಬೇರೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹಾಕಕ್ಕೆ ಇಷ್ಟಪಡಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸರ್. ಯಾವ ಕಾರಣಕ್ಕೆ ಸರ್? ಸರ್ ನಾವು ವಾಸಣ್ಣ ಅವ್ರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ. ಕ್ಷೇತ್ರ ಅಭಿವೃದ್ಧಿಗೆ ಶ್ರಮಿಸುವಂತ ಶಾಸಕರು, ಹಂಗಾಗಿ ಅವ್ರಿಗೆ ಬೆಂಬಲಿಸ್ತೀವಿ ಸರ್. ದಿಲೀಪ್ ಕುಮಾರ್ ಬಗ್ಗೆ ಅಭಿಪ್ರಾಯ? ದಿಲೀಪ್ ಕುಮಾರ್ ಈಗ ಹೊಸದಾಗಿ ಬಂದಿದ್ದಾರೆ, ಅವ್ರ ಬಗ್ಗೆ ನಾವೇನು ಹೇಳಲ್ಲ. ನಾವು ಕಾಂಗ್ರೆಸ್ ಪರವಾಗಿದ್ದೀವಿ ಸರ್. ಜೆಡಿಎಸ್ ಅಭ್ಯರ್ಥಿ ನಾಗರಾಜ್ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಏನು ಇಲ್ಲ ಸರ್, ನಮ್ಗೇನು ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ನಾವು ವಾಸಣ್ಣ ಅವ್ರಿಗೆ ಬೆಂಬಲಿಸ್ತೀವಿ ಸರ್. ಈ ಬಾರಿ ವೋಟ್ ಯಾರಿಗೆ ಹಾಕ್ಬೇಕು ಅಂತ ಇದ್ದೀರಿ? ಈ ಸರಿ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು. ಯಾವ ಕಾರಣಕ್ಕೆ? ನಮ್ಮ ವಾಸಣ್ಣವರು ಬಡವ್ರ ಬಗ್ಗೆ ಹೊಂದಿಸ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಬಲಪಡಿಸಿ ವಾಸಣ್ಣ ವೋಟ್ ಮಾಡಿ. ಬಿಜೆಪಿ ದಿಲೀಪ್ ಕುಮಾರ್ ಬಗ್ಗೆ ಏನ್ ಹೇಳ್ತಾರೆ? ಅವ್ರು ಹೊಸಬ್ರು ಸರ್, ಅವ್ರಿಗಿನ್ನೂ ರಾಜಕೀಯನೇ ಗೊತ್ತಿಲ್ಲ. ನಾಗರಾಜ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅವರು ಹೊಸಬ್ರು ಸರ್. ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ತಮ್ಮ ಬೆಂಬಲ ಸರ್? ಸರ್ ನಾವು ಬಿಜೆಪಿ, ದಿಲೀಪ್ ಕುಮಾರ್ ST. ಯಾವ ಕಾರಣಕ್ಕೆ ಬೆಂಬಲಿಸ್ತಾರೆ? ಯಾವ ಕಾರಣಕ್ಕೆ ಅಂತಂದ್ರೆ ಈಗ ಹಾಲಿ ಶಾಸಕರು 20 ವರ್ಷ MLA ಆಗ್ಯಾರೆ. ಏನು ಕೆಲಸ ಕಾರ್ಯ, ಏನು ರೋಡ್ಗಳು ಏನು ಮಾಡಿಲ್ಲ. ಅದರಿಂದ ನಾವು ಅಲ್ಲೇ ಇದ್ದವರು ಈಗ ಈ ಸರಿ ಎಲ್ಲ ಬದಲಾವಣೆ ಮಾಡೋಣ ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್? ನಾವು ST ದಿಲೀಪ್ ಕುಮಾರ್ ಬಿಜೆಪಿ.
ಯಾವ ಕಾರಣಕ್ಕೆ ಬೆಂಬಲಿಸ್ತೀರಿ? ಯಾಕಂದ್ರೆ 20 ವರ್ಷದಿಂದ ಶಾಸಕರಾಗಿ ಅವ್ರು ಯಾವ ಮುಂದೆ ಅಭಿವೃದ್ಧಿ ಏನೂ ಮಾಡಿಲ್ಲ. ಅದಕ್ಕೋಸ್ಕರ ಈ ಸರಿ ಬದಲಾವಣೆ ತರ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬಿಜೆಪಿ ಸರ್. ಯಾವ ಕಾರಣಕ್ಕೆ ಬೆಂಬಲಿಸ್ತೀರಿ? ನಮ್ಮ ಗುಬ್ಬಿ ತಾಲೂಕಲ್ಲಿ 20 ವರ್ಷದಿಂದ ಆಡಳಿತ ಕುಸಿದಿದೆ. ಕೆಲಸ ಏನೂ ಆಗಿಲ್ಲ. ರೋಡ್ ಅವರು ಯಾವ ರೋಡ್ ಹೋದ್ರು ಎಲ್ಲ ರೋಡ್ ಕಿತ್ತು ಕುಲಾಕ್ರಮ ಇದ್ದು ಐತಿ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಚುನಾವಣೆ ಬಗ್ಗೆ ಏನು ಹೇಳಲ್ಲ ಸರ್. ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ ಅಂತ. ಆಸಕ್ತಿ ಇದೆ, ನಾನು ನಿಮ್ಗೆ ಏನು ಹೇಳಲ್ಲ, ನಮ್ಮ ಇಷ್ಟ. ಮ್ಯಾಮ್, ಈ ಬಾರಿಯ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾನಿನ್ನು ವೋಟ್ ಮಾಡಿಲ್ಲ, ಫಸ್ಟ್ ಟೈಮ್ ವೋಟಿಂಗ್ ಬರುತ್ತೆ. ಸೊ ನೋಡೋಣ, ಮಾಡ್ಬೇಕಂತ ಆಸಕ್ತಿ ಇದೆ. ಮೊದಲ ಬಾರಿ ಮತ ಚಲಾವಣೆ ಮಾಡ್ತಾ ಇದ್ರಿ, ಯಾವ ಪಕ್ಷಕ್ಕೆ ನಿಮ್ ಮತ ಚಲಾವಣೆ ಮಾಡ್ಬೇಕು ಅನ್ನೋ ಅಭಿಪ್ರಾಯ ಇದೆ ಮೇಡಮ್? ಅದನ್ನ ಈ ತರ ಪಬ್ಲಿಕ್ ಆಗಿ ಹೇಳೋಗಿಲ್ವಲ್ಲ. ಯಾವ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮೇಡಮ್ ಈಗಿರ್ತಕ್ಕಂತ ಅಭ್ಯರ್ಥಿಗಳ ಪೈಕಿ? ನಾನ್ ಚಿಕ್ಕೋಳಿಂದನೂ ತುಮಕೂರಲ್ಲಿ ಇದ್ದವಳೆ ಅಲ್ಲ, ಸೊ ಇಲ್ಲಿ ಹೆಂಗ ಆಗ್ತದೆ ಡೆವಲಪ್ಮೆಂಟ್ ನಂಗೆ ಒಂದ್ ಸ್ವಲ್ಪನೂ ಐಡಿಯಾ ಇಲ್ಲ. ಕೇಳಿರೋ ಪ್ರಕಾರ ಇವರು ವಾಸು ಇದಾರಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ ಗುಬ್ಬಿ ಕ್ಷೇತ್ರ ಅಂತ ಕೇಳ್ಪಟ್ಟಿದೀನಿ. ಸೊ ನೋಡೋಣ. ಚುನಾವಣೆಯಲ್ಲಿ ಯಾವ ಪಕ್ಷದ ಪರವಾಗಿ ಮತ ಚಲಾವಣೆ ಮಾಡ್ಬೇಕು ಅಂತ? ಈ ಬಾರಿ ಕಾಂಗ್ರೆಸ್ ಮಾಡ್ಬೇಕು ಅಂತ ಇದೀವಿ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಅಂದ್ರೆ ಬಡವ್ರ ಬಗ್ಗರಿಗೆ GST ಅದು ಇದು ಅಂತ ಹೇಳಿ ಬಿಜೆಪಿಯಿಂದ ಸಣ್ಣ ಪುಟ್ಟವಕ್ಕೆ ಸೌಕರ್ಯ ಕೊಡ್ತಾ ಇಲ್ಲ, ದೊಡ್ಡ ಮಾಡ್ತಾ ಇದಾರೆ ಬಿಜೆಪಿಯವರು. ಅದಕ್ಕೆ ಬಡವ್ರ ಬಗ್ಗರೆಲ್ಲ ಯಾವ್ದು ದೊಡ್ಡದಕ್ಕೆ ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಮಾಡಬೇಕು, ಸಣ್ಣ ಪುಟ್ಟ ಇದು ಮಾಡ್ತಾರೆ ಅಂತ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷದ ಪರವಾದ ಒಲವಿದೆ ಸರ್? ನಮಗೆ ಕಾಂಗ್ರೆಸ್ ಪರ. ಯಾವ ಕಾರಣಕ್ಕೆ ಸರ್? ಸಿದ್ದರಾಮಯ್ಯ ಒಳ್ಳೇದ್ ಮಾಡ್ತಾರೆ ಬಡವ್ರ ಬಗ್ಗೆ, ಅದಕ್ಕೋಸ್ಕರ. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ. ಬಿಜೆಪಿ ಅಭ್ಯರ್ಥಿ ದಿಲೀಪ್ ಕುಮಾರ್ ಬಗ್ಗೆ ಇಲ್ಲ, ನಾವು ಅಲ್ಲಿ ಬಿಜೆಪಿ ಹೋಗಲ್ಲ ನಾವು. ಯಾಕೆ ಅಂದ್ರೆ ಸಿಲಿಂಡರ್ ಬಡವ್ರು ಜೀವನ ಮಾಡಕ್ ಆಗ್ತಾ ಇಲ್ಲ. 1,150 ರೂಪಾಯಿ ಸಿಲಿಂಡರ್. ಅದ್ರ ಬಗ್ಗೆ ನಮಗೆ ಬಹಳ ಬೇಜಾರಿದೆ. ಬಡವ್ರು ಜೀವನ ಮಾಡಕ್ಕಾಗಲ್ಲ, ಬಹಳ ಕಷ್ಟ ಐತಿ. ಈಗ ಅಕ್ಕಿ 4 kg ಕೊಡ್ತಾವ್ರೆ. ಮೊದ್ಲು ಸಿದ್ದರಾಮಯ್ಯ ಕಾಲದಾಗ 10 kg ಸತತವಾಗಿ ಕೊಟ್ಟು ಬಂದ್ರು. ಇವ್ರು 4 kg ಕೊಡ್ತಾವ್ರೆ. ಈಗ ಬಡವ್ರು ಜೀವನ ಮಾಡೋದು ಬಹಳ ತೊಂದರೆ ಆಗ್ತಾ ಐತಿ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷದ ಕಡೆ ನಿಮ್ಮ ಒಲವು ಸರ್? ನಾವು ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ವಾಸಣ್ಣ SR ಶ್ರೀನಿವಾಸ್ ಪರ ಸರ್. SR ಶ್ರೀನಿವಾಸ್ ಸರ್, ಅವರು ಯಾವುದೇ ಆಗಲಿ ಬಡವರಾಗ್ಲಿ ಬಲ್ಲಿಗರಾಗ್ಲಿ ಹೋದ ತಕ್ಷಣ ಕರೆಯೋದಾಗ್ಲಿ ಮಾತಾಡ್ಸೋ ರೀತಿ, ಯಾರನ್ನಾಗ್ಲಿ ಬಂದಿರೋ ಕೆಲಸ ಏನು, ನಿನಗೇನಾಗಬೇಕು, ಏನು ಮಾಡಿಕೊಡ್ಬೇಕು, ನಿನಗೇನು ಆಗೈತೆ, ನಾನು ST ಸಮುದಾಯಕ್ಕೆ ಸೇರಿದವನು, ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ನಮ್ಮ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿ ಫಂಡ್ ಹಾಕಿಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ. SR ಶ್ರೀನಿವಾಸ್ ಅವರು ಈ ಕ್ಷೇತ್ರನ ಅಭಿವೃದ್ಧಿನೇ ಮಾಡಿಲ್ಲ ಅನ್ನೋ ಆಪಾದನೆ ಇದೆ ಅವ್ರ ಬಗ್ಗೆ. 4 ಜನ ನಾನಾ ಥರ ಹೇಳ್ತಾರೆ ಸರ್. ಆಯಾ ಪಕ್ಷಕ್ಕೆ ಓಡಾಡೋರು ಆಯಾ ಪಕ್ಷ ಹೊಗಳೇ ಮಾತಾಡಬೇಕು, ತೆಗಳಿ ಯಾರೂ ಮಾತಾಡೋದಿಲ್ಲ. ಅವರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಗಂಗಾ ಕಲ್ಯಾಣ ಬೋರ್ಗಳು ಹಾಕ್ಸ್ಕೊಟ್ಟಿದ್ದಾರೆ. ST ಕಾಲೋನಿಗೆಲ್ಲ CC ರಸ್ತೆಗಳು ಮಾಡಿದ್ದಾರೆ. ನಮ್ಮ ST ಸಮುದಾಯಕ್ಕೆ ನಿವೇಶನಕ್ಕೆ ಕೊಟ್ಟಿದ್ದಾರೆ, ಸಮುದಾಯ ಭವನಕ್ಕೆ ಜಾಗಗಳು ಕೊಟ್ಟಿದ್ದಾರೆ. ಆದ್ರಿಂದ ನಾವು SR ಶ್ರೀನಿವಾಸ್ ಪರ ಸರ್. ಈ ಬಾರಿಯ ಚುನಾವಣೆಯಲ್ಲಿ ಯಾರ ಪರವಾದ ನಿಲುವಿದೆ ಸರ್? ನಾವು SR ಶ್ರೀನಿವಾಸ್. ಯಾವ ಕಾರಣಕ್ಕೆ? ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವು ಮೊದಲಿಂದ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿದ್ದೀವಿ. ಸಿದ್ದರಾಮಯ್ಯರು ಯಾವ ಥರ ಬಡವರಿಗೆಲ್ಲ ಯೋಜನೆಗಳೆಲ್ಲ ಕೊಟ್ಟರು ನೋಡು, ಅದರಿಂದ ನಾವು ಕಾಂಗ್ರೆಸ್ ಪರ ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ಇದ್ದೀವಿ. ಈ ಬಾರಿ ಚುನಾವಣೆಯಲ್ಲಿ ಯಾರು ಓಟ್ ಹಾಕ್ಬೇಕು ಅಂತ ಹೊಸಣ್ಣರಿಗೆ ಹಾಕ್ಬೇಕು ಅಂತ ಯಾರಿಗೆ ಸರ್ ತಮ್ಮ ಬೆಂಬಲ? ಈ ಸರಿ ಹೇಳಕ್ಕಾಗಲ್ಲ, ತ್ರಿಕೋನ ಸ್ಪರ್ಧೆ ಐತಿ, ಮೂರು ಫೈಟ್ ಅವೆ, ಯಾರು ಗೆಲ್ತಾರೆ ನೋಡ್ಬೇಕು. ನೀವು ಯಾರ ಪರವಾಗಿದ್ದೀರಿ ಸರ್? ನಾವು ಕಾಂಗ್ರೆಸ್ ಹಾಕ್ತಿವಿ. ಕಾಂಗ್ರೆಸ್. ಯಾವ ಕಾರಣ ಕಾಂಗ್ರೆಸ್? ಯಾವ ಕಾರಣಕ್ಕೆ ಅಂದ್ರೆ ಬಿಜೆಪಿ ಎಲ್ಲಾ ಬೆಲೆ ಜಾಸ್ತಿ ಮಾಡಿರು. ಯಾವ್ದು ಹೋದ್ರು GST, ಒಂದು ಗೊಬ್ಬರ ತರಂಗಿಲ್ಲ ರೈತರು. 1,000 2,000 ಐತೆ ಗೊಬ್ಬರ ಎಲ್ಲ ವರ್ತಕರು ಪಾಲ ವರ್ಷ ಬಿಜೆಪಿ. ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ನಮ್ಮ ಬೆಂಬಲ ಬಿಜೆಪಿ. ಸರ್ 20 ವರ್ಷದಿಂದ ಏನು ಬದಲಾವಣೆ ಇಲ್ಲ ಇಲ್ಲಿ. ಅದೇ MLA, ಏನು ಅಭಿವೃದ್ಧಿ ಆಗಿಲ್ಲ. ಸುಮ್ಮನೆ ಯಾವತ್ತು ಪಾಡಿಗೆ ಅವ್ರು ಏನೋ ಮಾಡ್ಕೊತಾರೆ ಹೋಗ್ತಾರೆ, ಏನೇ ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅದಕ್ಕೆ ಜನ ಬದಲಾವಣೆ ಬಯಸ್ತಾರೆ. ಈಗ JDS ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಾ? JDS ಹೊಸ ಮುಖ ನೋಡ್ಬೇಕು, ಅವ್ರದ್ದು ಸ್ವಲ್ಪ ಇದೆ, ಆದ್ರೆ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಸರ್ ತಮ್ಮ? ಬಿಜೆಪಿ. ಯಾವ ಕಾರಣಕ್ಕೆ ಸರ್? ಅಭಿವೃದ್ಧಿ, ಮೋದಿ ಸರ್ಕಾರ ದೇಶ ಉಳಿಬೇಕು, ಡಬಲ್ ಇಂಜಿನ್ ಸರ್ಕಾರ ಒಳ್ಳೆ ಅನುಕೂಲ ಮಾಡಿದೆ. ಆಮೇಲೆ ಇಲ್ಲಿ ಸ್ಥಳೀಯ ಶಾಸಕರು 4 ಬಾರಿ ಗೆದ್ರು, ಇಲ್ಲೇನು ಅಂತ ಹೇಳ್ಕೊಂಡಂತ ಕೆಲಸ ಆಗಿಲ್ಲ. ಅದರಿಂದ ಈ ಸಲ ಬಿಜೆಪಿ ಮತ ಕೊಡಬೇಕು, ಬದಲಾವಣೆ ಜನ ಬಯಸ್ತಾ ಇದ್ದಾರೆ. JDS ಅಭ್ಯರ್ಥಿ ಬಗ್ಗೆ ತಾವೇನು ಹೇಳ್ತೀರಿ? JDS ಅಭ್ಯರ್ಥಿ ಹೊಸಮುಖ, ಅವರು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದ್ರೂ ತ್ರಿಕೋನ ಸ್ಪರ್ಧೆ ಐತೆ, ಆದ್ರೂ ಬಿಜೆಪಿಗೆಲ್ಲ ಚಾನ್ಸ್ ಇದೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಆಗಲವಾಡಿ ಹೋಬಳಿಯಲ್ಲಿ ನಾವಿದ್ದೇವೆ. ಬನ್ನಿ, ಇಲ್ಲಿರುವಂತಹ
ಮತದಾರರು ಯಾವ ಪಕ್ಷದೆಡೆಗೆ ತಮ್ಮ ಗಮನವನ್ನು ಹರಿಸ್ತಿದ್ದಾರೆ, ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತಹ ಹುಮ್ಮಸ್ಸಿನಲ್ಲಿದ್ದಾರೆ ತಿಳಿಯೋಣ ಬನ್ನಿ. ಸರ್ ನಮಸ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಪರವಾಗಿ ತಾವು ಒಲವು ತೋರಿಸ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ SR ಶ್ರೀನಿವಾಸ್ ಅವರ ಪರವಾಗಿ ಒಲವು ತೋರಿಸ್ತೀವಿ. ಏನ್ ಯಾವ ಕಾರಣದಿಂದ ಸರ್? ಅವರು ನಮ್ಮೂರಿಗೆ ಕಾಂಕ್ರೀಟ್ ರಸ್ತೆ, ಸಮುದಾಯ ಭವನ, ರಸ್ತೆ ಅಭಿವೃದ್ಧಿ ಎಲ್ಲ ಕಾಮಗಾರಿಗಳಾಗಿವೆ. ಅವರಿಗೆ ನಾವು ಒಲವು ತೋರಿಸ್ತಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು CM ಆಗಬೇಕು, DK ಶಿವಕುಮಾರ್ CM ಆಗಬೇಕು. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಯಜಮಾನ್ರೆ, ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕ್ಬೇಕು ಅಂತ ಇದ್ದಾರೆ? ನಾವು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷನೇ ಇದು ಮಾಡ್ಬೇಕು ಅಂತ ಹೇಳಿದ್ರು. ಯಾವ ಕಾರಣಕ್ಕೆ ಸರ್? ಕಾರಣಕ್ಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಬಡವರ ಪರ, ರೈತರ ಪರ ಹೆಚ್ಚಿನ ಕಾಳಜಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದೇ ನಮ್ಮ ಈಗ BJP ತೋಳಿ, ಮೋದಿಯವ್ರನ್ನ ತೋಳಿ, ಅಮಿತ್ ಶಾ ತೋಳಿ, ಇವರು ಹೈಟೆಕ್ ರಾಜಕಾರಣಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸರ್. ಈ ಬಾರಿ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾವು ವಾಸಣ್ಣವರ ಅಭಿಮಾನಿಗಳು. ವಾಸಣ್ಣವರು ಯಾವಾಗ ಹೋದ್ರು ಜನಕ್ಕೆ ಬೆಳಗ್ಗೆ ಇದ್ದರೂ ಅವರು ಆಫೀಸ್ ಇಟ್ಕೊಂಡು ಜನಗಳನ್ನ ಕುಂದುಕೊರತೆ ವಿಚಾರಿಸ್ತಾರೆ. ಎಷ್ಟೊತ್ತಿನಾಗ ಫೋನ್ ಮಾಡಿದ್ರು ಬಂದು ಅವರ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ತಾರೆ. ಬೇರೆ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ದಿಲೀಪ್ ಕುಮಾರ್ ಸಾಹೇಬರು BJP ಸರ್ಕಾರ ಇತ್ತು, ಒಂದು ಕ್ಷೇತ್ರದಲ್ಲಿ ಓಡಾಡ್ಬೋದಾಯಿತು, ಏನಾರ ಬಡವ್ರ ಬಗ್ಗೆ ಏನಾರ ವ್ಯವಸ್ಥೆ ಮಾಡ್ಬೋದಾಯಿತ್ತು. ಈಗ ಎಲೆಕ್ಷನ್ ಟೈಮಲ್ಲಿ ಬಂದವರು ನಾನು BJP ಕ್ಯಾಂಡಿಡೇಟು ಅಂತ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಮೊದಲೆಲ್ಲ ಬಂದು ಎಲ್ಲ ಕಡೆನೂ ಓಡಾಡಿ ಅವ್ರ ಕಾರ್ಯಕರ್ತರಿಗೆ ಏನು ಮಾಡ್ಬೋದ, ಯಾರಿಗೇನೇ ಆಗಲಿ ರೈತರಿಗೆ ಹೆಲ್ಪ್ ಮಾಡ್ಬೋದಾಯಿತು, ಮಾಡಿಲ್ಲ. ಅಂದ್ರೆ ಅವ್ರದೇ ಸರ್ಕಾರ ಇದು, ದಿಲೀಪ್ ಅವರು ಅಭ್ಯರ್ಥಿ ಆಗ್ತೀನಿ ಅಂತ ಗೊತ್ತಿದ್ದು ಸಾರ್ವಜನಿಕರೊಟ್ಟಿಗೆ ಸ್ಪಂದಿಸಿಲ್ಲ. JDS ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀವಿ ಸರ್? ನಮಗೆ ನಮ್ಮ ಜಿಲ್ಲೆಯೇ ಅಲ್ಲ, ಅವರು ಒಬ್ಬರು ಉದ್ಯಮಿ. ಅವ್ರಿಗೇನ ವಾಸಣ್ಣರ ಸಿಟ್ಟಿ ಮೇಲೆ ತಂದು ಕುಮಾರಸ್ವಾಮಿ ಅವರು ತಂದು ಇಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ. ಅವ್ರ ಕ್ಯಾಂಡಿಡೇಟು ಅವ್ರಿಗೆ ಬೇಕಲ್ಲ ಕ್ಯಾಂಡಿಡೇಟು ಹಾಕೊಂಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ವೋಟ್ ಯಾರಿಗೆ ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನಾವು ಶ್ರೀನಿವಾಸ ಮೂರ್ತಿ ವಾಸಣ್ಣಗೆ ಹಾಕ್ಬೇಕಂತ ಇದ್ದೀವಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಂದ್ರೆ ಈ ನಮ್ಮ ಕ್ಷೇತ್ರದವರು ಒಂದು ಕಾಯಿಲೆ ಬಿದ್ದರೆ ಅಂದ್ರು, ಅವ್ರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರೆ ಅಂದ್ರು, ಅವ್ರ ಕಿವಿಗೆ ಬಿದ್ದರೆ ಡೈರೆಕ್ಟ್ ಅವರ ಆಸ್ಪತ್ರೆಗೆ ಬಂದು ಅವ್ರ ಡಾಕ್ಟ್ರಿಗೆ ಏನು ಹೇಳ್ಬೇಕು ಹೇಳಿ, ನಮ್ಮ ಕ್ಷೇತ್ರ ಜನ ಇವ್ರಿಗೆ ಕ್ಲೀನಾಗಿ ನೋಡಿ ಅಂತ ಹೇಳಿ, ಆಮೇಲೆ ಅವ್ರ ಕೈಲಾಗಿ ಸಹಾಯ ಮಾಡ್ಕೊಂಡು ಅವರು ಒಂದು ಒಳ್ಳೆತನ ಇಲ್ಲಿನವರೆಗೂ ನಡ್ಕೊಂಡು ಹೋಗಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷದ ಪರವಾಗಿ ತಮ್ಗೆ ಅಭಿಮಾನ ಇದೆ ಸರ್? ಸರ್, ಈ ವರ್ಷದ ಎಲೆಕ್ಷನ್ ಅಲ್ಲಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದ್ರೆ, ಒಂದು ಊರಲ್ಲಿ ರೋಡ್ ಆಗಲಿ, ಒಂದು ಕರೆಂಟ್ ಆಗಲಿ, ಒಂದು ಪಂಚಾಯತ್ಗೆ ಅಂತ ಸವಲತ್ತಾಗಲಿ, ಪ್ರತಿ ಬಾರಿನೂ ಅವ್ರನ್ನೇ ಗೆಲ್ಲಿಸ್ಕೊಂಬಂದ್ರೆ ಹೊಸಬ್ರಿಗೆ ಅವಕಾಶ ಎಲ್ಲಿ ಸಿಗುತ್ತೆ ಸರ್? ಸರ್, ಹೊಸಬ್ರಿಗೆ ಅವಕಾಶ ಸಿಗುತ್ತೆ ಅಂದ್ರೆ ನೋಡಿ, ನಮ್ಮಲ್ಲಿ MP ಗೆದ್ದೋದ್ರು, MP ಇಂದ ಏನೋ ಅನುದಾನ ಬಂದಿಲ್ಲ ನಮ್ಮ ಒಬ್ಳಿಗೆ. ಯಾವುದೇ ನಮ್ಮ ಗುಬ್ಬಿ ತಾಲೂಕಲ್ಲಿ ಯಾವುದೇ MP ಇಂದ ಅನುದಾನ ಬಂದಿಲ್ಲ, ₹1 ಅನುದಾನ ಆಗಿಲ್ಲ. ಬರೀ ನಾವು ಓಟ್ ಗೆಲ್ಸ್ತೇ ಕೊಟ್ಟಾಗ ಇತರ ಸಾರ್ವಜನಿಕರಿಗೆ ಅನುಕೂಲ ಆಗೋಕ್ಕೋಸ್ಕರ ತಾನೇ ನಾವು ಎಲೆಕ್ಷನ್ ಅಲ್ಲಿ ಓಟ್ ಹಾಕೋದು. ಒಬ್ಬ BJP MP ಅವರು ಇದೇ ತಾಲೂಕ್ನವರಲ್ಲ? ಸರ್, ಇದೇ ತಾಲೂಕ್ನವರೇ. ಏನೇ ನಾವು ಓಟ್ ಹಾಕಿದ್ರು ಯಾವುದೇ ಅನುಕೂಲತೆ ಆಗಿಲ್ಲ. ಒಬ್ರಿಗೂ ಊರಿಗೂ ಆಗಿಲ್ಲ, ಒಂದು ಒಬ್ಳಿಗೂ ಆಗಿಲ್ಲ, ಒಂದು ಊರಿಗಾಗಿಲ್ಲ. ಅದು ನಾವು ಹೇಳಕ್ ಇಷ್ಟಪಡ್ತೀವಿ ಸರ್ ಸಾರ್ವಜನಿಕವಾಗಿ. ಇತರೆ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಇತರೆ ಪಕ್ಷ ಅಂದ್ರೆ ಈಗ JDS ಪಕ್ಷ, ಅವರು ನಮ್ಮ ತಾಲೂಕ್ನವರಲ್ಲ, ನಮ್ಮ ಜಿಲ್ಲೆಯಲ್ಲ, ನಾವು ಅವ್ರಿಗೆ ಓಟ್ ಹಾಕಲ್ಲ. ನಾವು ಯಾವುದೇ ಪಕ್ಷಕ್ಕೆ ಓಟ್ ಹಾಕ್ಬೇಕು, ನಮ್ಮ ಜಿಲ್ಲೆ ನಮ್ಮ ತಾಲೂಕ್ನಲ್ಲಿ ನೋಡಿ ನಾವು ಓಟ್ ಹಾಕೋದು. ದಿಲೀಪ್ ಕುಮಾರ್ ಅವರು ಇದೇ ನಿಮ್ ಕ್ಷೇತ್ರದವರೇ, ಇದೇ ತಾಲೂಕ್ನ ಹುಟ್ಟಿ ಬೆಳೆದವರು, ಅವ್ರಿಗೆ ಯಾಕೆ ಮತ ಹಾಕ್ಬಾರ್ದು? ಸರ್, ದಿಲೀಪ್ ಕುಮಾರ್ ಅಂದ್ರೆ ಒಳ್ಳೆ ವ್ಯಕ್ತಿ ಇರ್ಬೋದು, ನಾವಿಲ್ಲ ಅಂತ ವಾದ ಮಾಡಲ್ಲ. ಏನಪ್ಪಾ ಅಂದ್ರೆ ಅವರು BJP ಕಡೆಯಿಂದ ಬರೋದ, ಇಂಡಿಪೆಂಡೆಂಟ್ ನಿಂತಿದ್ರೆ ಗ್ಯಾರಂಟಿ ಗೆಲ್ಲರು ಅಂತ ನಾನು ಆಶ್ವಾಸನೆ ಕೊಡ್ತೀನಿ ಸರ್. ಅಂದ್ರೆ ಅವ್ರು BJP ಇಂದ ನಿಂತಿರದೆ ಅವರಿಗೆ -ಪಾಯಿಂಟ್ ಅಂತ. ಎಸ್ ಸರ್, ಓಕೆ. ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್ ಚುನಾವಣೆ ಬಗ್ಗೆ? BJPಗೆ ಹಾಕ್ತೀವಿ. ಯಾವ ಕಾರಣಕ್ಕೆ? ನರೇಂದ್ರ ಮೋದಿ ಅಭಿವೃದ್ಧಿಗೋಸ್ಕರ ಹಾಕಿ. ಕಾಂಗ್ರೆಸ್ JDS ವಾಸಣ್ಣವರು ಇದ್ರು, 20 ವರ್ಷದಿಂದ ನೀರು ಏನು ಬಂದೇ ಇಲ್ಲ, ಇಲ್ಲಿ ಅಭಿವೃದ್ಧಿ ಆಗೇ ಇಲ್ಲ. ಅಭಿವೃದ್ಧಿ ಆಗಿಲ್ಲ. 4 ಬಾರಿ ಶಾಸಕರಾದ್ರು ಏನ್ ಮಾಡಿದ್ರು? ನೀರು ಬಿಟ್ಟೇ ಇಲ್ಲಪ್ಪ ನಮ್ಮೂರ್ ಕೆರೆಗೆ ನೀರು ಬಿಡಕ್ಕಾಗಿಲ್ಲ. ಬಿಟ್ಟೇ ಇಲ್ಲ, ಬಿಡಕ್ ಆಗೇ ಇಲ್ಲ, ಅವ್ರಿಗೆ ಬಿಡೋದು ಇಲ್ಲ. ದಿಲೀಪ್ ಅವರು ಬಿಡ್ತಾರೆ ನಂಬಿಕೆ ಇದೆಯಾ? ನಮ್ಗೆ ನಂಬಿಕೆ ಇದೆ. ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತು ಆಚೆ ಹೋಗಿದ್ದವರು ಈ ಬಾರಿ ಚುನಾವಣೆಗೆ ಬಂದಿದ್ದಾರೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? BJP ಸೀಟ್ ಕೊಟ್ಟಿದಾರಲ್ಲ, ಗೆದ್ದೇ ಗೆಲ್ತಾರೆ ಈ ಬಾರಿ. ಕಳೆದ ಬಾರಿ BJP ಅಭ್ಯರ್ಥಿ GN ಬೆಟ್ಸ್ವಾಮಿ ಸೋಲ್ಗೆ ದಿಲೀಪೇ ಕಾರಣ ಅಂತ ಜನ ಮಾತಾಡ್ತಾರೆ. ಇಲ್ಲ, ಅವ್ರ ಅರ್ಚಸ್ಗೆ ಅವ್ರ ಅಕ್ಕ ಓಟ್ ಬಿದ್ದಿದ್ದಾವೆ, ಇವ್ರ ಅರ್ಚಸ್ಗೆ ಇವ್ರಿಗೆ ಬಿದ್ದಿದ್ದಾವೆ. ಇವ್ರು ಇಂಡಿಪೆಂಡೆಂಟ್ ಆಗಿದ್ರಿಂದಲೇ ಅವ್ರು ಸೋಲೋ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ತಪ್ಪು ಮಾಹಿತಿ. ಈ ಬಾರಿ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಯಜಮಾನ್ರೆ? ಈ ಸಲ ವಾಸಣ್ಣರನ್ನೇ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಮುಂಚೆ ಐತೆ ಸರ್. ಈ ಬಾರಿ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾವು SR ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಅವರನ್ನ
ಪ್ರಚಂಡ ಬಹುಮತದಿಂದ ಜಯಶಾಲಿಯನ್ನಾಗಿ ಮಾಡಬೇಕು. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ ಸರ್? ಸರ್ ನಮ್ದೆಲ್ಲ ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ಕಾರಣಕ್ಕೆ ಅಂದ್ರೆ ಒಂದು ಅಕ್ಕಿ ಮತ್ತೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಸೌಲಭ್ಯಗಳು ಸಿಗುತ್ತೆ, ಮತ್ತಿನ್ನೇನಿಲ್ಲ. ಸೌಲಭ್ಯಕ್ಕೋಸ್ಕರನೇ ಕಾಂಗ್ರೆಸ್ಗೋಸ್ಕರ ಸಪೋರ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇದೀವಿ. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.